ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾವು 8 ದಿನದಿಂದ ಬಂದು ಹೋಗೋದೇ ಆಗದೆ. ನಾವು ಬಂದು ಹೋದ್ಮೇಲೆ ತಿರ್ಗಾ ರಿಟರ್ನ್ 11 ಗಂಟೆ ಬರೋದು, 11 ಗಂಟೆಗೆ ಹೋಗೋದು. ಮೊನ್ನೆ ದಿನ ಸಾವು ಅಂತ ಸಾವು ಅಂತೇಳಿ ಶನಿವಾರ ದಿನ ಸಾವು ಅಂತೇಳಿ ತಿರ್ಗಾ 11 ಗಂಟೆಗೆ ಬಂದು ಹೋಗಿರೋದು ಇಲ್ಲಿಗೆ. ಸುಳ್ಳು ಬಿಟ್ಟು ನಮ್ಮ ಪಿರಿಯಾಪಟ್ಟಣದಲ್ಲಿ ಎಷ್ಟು ಏಜೆನ್ಸಿಗಳಿಲ್ಲ ಸಮಸ್ಯೆ? ಎಲ್ಲಿ ಸಮಸ್ಯೆ ಇಲ್ಲ. ಬೆಟ್ಟದಪುರ ಒಂದೇ ಒಂದು ಸಮಸ್ಯೆ ಆಗಿರೋದು. ಪಿರಿಯಾಪಟ್ಟಣ ಊರಿಗೆ ಬಂದು ಕೊಡ್ತಾವ್ರೆ, ಕೊಪ್ಪದ ಊರಿಗೆ ಬಂದು ಕೊಡ್ತಾವ್ರೆ, ರಾಮಂದ್ರು ಡೈಲಿ ಊರನ್ನೇ ಬಳಸ್ತಾವ್ರೆ. ಆದ್ರೆ ಇದೊಂದರಲ್ಲಿ ಮಾತ್ರ ಒಮ್ಮ ಮಾತ್ರ ಸಿಲಿಂಡರ್ ಕಳಿಸ್ತಾರೆ. ಏನ್ ಸಮಸ್ಯೆ ಗೊತ್ತಿಲ್ಲ ನಮ್ಗೆ. ಮಿನಿಮಮ್ ಎಷ್ಟು ಜನ ಇರೋದು ಇಲ್ಲಿ? ಮಿನಿಮಮ್ ಇಲ್ಲ ಕಮ್ಮಿ ಆದ್ರೂ 300 ರಿಂದ 350 ಜನ ಇದ್ದಾರೆ. ಧನಲಕ್ಷ್ಮಿ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಸರಿಯಾದ ಸಮಯಕ್ಕೆ ಸಿಲಿಂಡರ್ ಸರಬರಾಜು ಮಾಡದ ಕಾರಣ ಕಳೆದ ಸುಮಾರು 15 ದಿನಗಳಿಂದ ಜನರು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊರು ಹರಿನೇಳಿ ಒಂದು 15 ದಿವಸದಿಂದ ನಮ್ಮ ರೈತರುಗಳು ಬಂದು ಗ್ಯಾಸ ತಂದು ಸಿಲಿಂಡರ್ ತಂದು ಲೈನ್ ಕಟ್ಟಿ ನಿಲ್ಲಿಸ್ಕೊಂಡು ಹೊಟ್ಟಿಗೆ ಅನ್ನಿಲ್ದನೆ ಕುಡಿಯೋಕೆ ನೀರಿಲ್ಲದೆ ಇರೋ ಜಾಗ ತಂದು ಇವ್ರು ಮಡಿಕೊಬಿಟ್ಟು ಇವ್ರು ಬದುಕಾಟ ಇವ್ರು ಮಾಡ್ತಾವ್ರೆ. ಇವತ್ತು ಮಳೆ ಬಿದ್ದರೆ ರೈತರು ಎಲ್ಲಿ ಹೋಗ್ತಾರೆ? ಏನು ಮಾಡಬೇಕು ರೈತರುಗಳು? ಇವತ್ತು ಇಲ್ಲಿ ಇರೋದಿಲ್ಲ. ಹೊಗೆ ಸೊಪ್ಪು ನೆಡಬೇಕು. ಹೊಗೆ ಸೊಪ್ಪು ನೋಡಿದರೆ ಬೋರ್ಡ್ನಲ್ಲಿ ಹಂಗಾಗದೆ. ಗ್ಯಾಸ್ ನೋಡಿದರೆ ಈಗ ತಿಂಗಳಿಂದ ಹಿಂಗಾಗದೆ. ಯಾರು ಇದಕ್ಕೆ ಜವಾಬ್ದಾರಿ ಯಾರು? ಇವತ್ತು ಬಂದು ಅದು ಏನು ಪರಿಹಾರ ಹೇಳ್ತಾರೋ ಅದು ಹೇಳ್ಬಿಟ್ಟು ಹೋಗ್ಲಿ. ಇಲ್ದೇನವ್ರೆ ಈ ಗೇಟಲ್ಲೇ ನ್ಯಾಣ ಹಾಕ್ಕೊಂಡು ಇಲ್ಲೇ ಪ್ರಾಣ ಬಿಟ್ಬಿಡೋದಾಗಲಿ. ನಮ್ಮ ರೈತರಿಗಾಗಿ ನಾನೇ ಪ್ರಾಣ ಬಿಟ್ಬಿಡ್ತೀನಿ ಇಲ್ಲೇ ನ್ಯಾಣ ಹಾಕ್ಕೊಂಡು. ಇಷ್ಟೊಂದು ನಾನು ಹೇಳ್ತಾ ಇರೋದು. ಅದು ಯಾರು ಇದಕ್ಕೆ ಅಧಿಕಾರರು ಯಾರವ್ರೆ ಅವರು ಕರೆಸಿ ಬರಲಿ, ಬಂದು ಹೇಳಿ. ಅವರು ಯಾವ್ದಾದ್ರು ಒಂದು ಉದಾಸೀನ ಹೇಳಿ. ಇವತ್ತು ಒಮ್ಮ ಬೆಳಗಾನ ಹೆಂಗಸು ಬಂದು ಇಲ್ಲಿ ಕಣ್ಣೀರು ಬಿಟ್ಕೊಂಡು ಹೊಟ್ಟೆ ಕಿಟ್ಟಿಲ್ದೇ ಸಾಯ್ತಾ ಇದೆ ಒಮ್ಮ. ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಯಾರು ಜವಾಬ್ದಾರಿ ಅವರು? ದಿನವಿಡೀ ಮಾತ್ರವಲ್ಲದೆ ರಾತ್ರಿ ಸಮಯದಲ್ಲೂ ಗೋದಾಮಿನ ಮುಂದೆ ಕಿಲೋಮೀಟರ್ ವರೆಗೆ ಸಾಲಿನಲ್ಲಿ ನಿಂತು ಜನರು ಪರದಾಡುತ್ತಿದ್ದಾರೆ. ರೋಡು ಬತ್ತನೆ ಬರಕಿಲ್ಲ ಅಂದ್ರೆ ಯಾವ್ದಾರ ಒಂದು ಮಾಹಿತಿ ಹೇಳ್ಬೇಕು. ಇವಳು ಮನೇಲಿ ಕೂತ್ಕೊಬಿಟ್ಟು ನಾವಿಲ್ಲಿ ಕಾಯ್ಕೊಂಡಿರೋದು, ಇವಳು ಮನೇಲಿ ಉಣ್ಕೊಂಡು ಅಚ್ಚುಕಟ್ಟಾಗಿ ತಿನ್ಕೊಂಡಿದ್ರೆ ಇಲ್ಲಿ ನೋಡೋರು ಯಾರು? ನೋಡ್ ಬರಕಿಲ್ಲಪ್ಪ, ನಾನು ಗ್ಯಾರಂಟಿ ಹೇಳ್ಬಿಟ್ಟು ನಾವು ಕಾಯಲ್ಲ. ಇಲ್ಲಿ ಬಾಕಲ್ ತೆಗಿತಾ ಇಲ್ವಾ? ಗೇಟ್ ತೆಗಿಯಕ್ಕಿಲ್ಲ, ಈಗ ಗೇಟ್ ತೆಗೆದಿಲ್ಲ. ಆ ಹುಡುಗರು ಬರ್ತವೆ, ಬಂದು ನೋಡ್ಕೊಂಡು ಹಂಗೆ ಹೋಯ್ತಾ ಇರ್ತೇವೆ ಅಷ್ಟೇ. ನಾವ್ ಹೇಳೋದು ನೋಡ್ ಬತ್ತೋ ಇಲ್ವೋ ಬರಕಿಲ್ಲ ಅಂದ್ಬಿಟ್ರೆ ನಾವು ಕಾಯೋದಿಲ್ಲಪ್ಪ. ಅವತ್ತಿಂದು ಬರೀ ಹಿಂಗೆ ಬತ್ತಾದೆ ನೋಡು ಅನ್ನೋದು. ಊಟ ತಿಂಡಿ ವ್ಯವಸ್ಥೆ ಇಲ್ಲದೆ ಅಲ್ಲಿಯೇ ಮಲಗುವ ಸ್ಥಿತಿ ಉಂಟಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಬರ್ತವೆ, ನಾಳೆ ಬರ್ತವೆ, ನಾಡ್ದು ಬರ್ತವೆ ಅಂತ ಹೇಳ್ತಾರೆ. ಶನಿವಾರ ಪೊಲೀಸ್ನವ್ರು ಬಂದಿದ್ರ, ಮೇಡಮ್ನು ಹೇಳಿದ್ರು ಶನಿವಾರ ಗ್ಯಾರಂಟಿ ಬರ್ತವೆ, ಶನಿವಾರ ಬನ್ನಿ ಅಂತ. 5 ದಿವಸದಿಂದ ಕಾಯ್ತಾ ಇದ್ವಿ ಕಣಪ್ಪ ನಾವು. ಈಗ ಎಷ್ಟೊತ್ತಲ್ಲಿ ಬಂದಿದ್ದಿಲ್ಲ? ನಾವು ನಿನ್ನೆ ಬಂದಿದ್ದು. ನಿನ್ನೆ ಬಂದಿದ್ದು ಇಲ್ಲಿ ಉಳ್ಕೊಂಡಿದ್ರ? ಊಟ ತಿಂಡಿ ನೀರು ನಿಮ್ಗೆಲ್ಲ ಊಟ ತಿಂಡಿ ನೀರು ಏನು ಒಬ್ಬಟ್ಟಿಗೆ ಏನ್ ಮಾಡಪ್ಪ? ಹಿಂಗ್ ಅಂದ್ರೆ ಕಡ್ಡೆ ಬಾಗಿ ಇಲ್ಲ ಅನ್ಬಿಡ್ಬೇಕು. ಅವಳು ಇಲ್ಲ ಅನ್ಬಿಟ್ಟು ಬೀಗ ಹಾಕೊಂಡು ಹೋಗ್ಬೇಕು. ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ತಕ್ಷಣ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ 4 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ, 2 ಗಂಟೆ ರಾತ್ರಿ ಪ್ರತಿನಿತ್ಯ ಬಂದು ಕಾಯ್ತಾ ಇದ್ದಾರೆ. 1 ವಾರದ 15 ದಿವಸದಿಂದ ಕಾಯ್ತಾ ಇದ್ದಾರೆ. ಇವರು OTPಗಳು ಸಮಸ್ಯೆ ಮಾಡಿಕೊಂಡು OTP ಸಮಸ್ಯೆಗಳಿಂದ ಇವರು ಯಾರ್ಯಾರಿಗೋ ಕೊಟ್ಕೊಂಡು ಹೋಟ್ಲುಗಳಿಗೆ ಅವ್ರಿಗೆ ಇವರಿಗೆ ಪ್ರತಿಯೊಬ್ಬರುಗಳಿಗೂ ಸಿಲಿಂಡರ್ ಬರೋಂಥ ಸಿಲಿಂಡರ್ಗಳನ್ನ ಇವರು ಕೊಡೋದೇ ಅವರು ಬ್ಲ್ಯಾಕಲ್ಲಿ ಮಾರ್ಕೊಂಡು ಇವತ್ತು ಸಮಸ್ಯೆಗಳ ಮೇಲೆ ಸಮಸ್ಯೆ ತಂದು ಇಟ್ಟಿದ್ದಾರೆ. ಇವತ್ತು ನೈಟೆಲ್ಲ ಮಲಗ್ತಾ ಇದ್ದಾರೆ. ಹೆಂಗಸರು, ಮಕ್ಕಳು, ಮರಿ ಎಲ್ಲ ಬಂದು ನೈಟೆಲ್ಲ ಮಲಗೋ ಸ್ಥಿತಿ ತಂದಿಟ್ಟಿದ್ದಾರೆ. ಇವರು ಊಟ ನೀರು ಇಲ್ಲೆಲ್ಲೂ ಸಿಕ್ಕಲ್ಲ. ಒಂದು ಎರಡನೇದು ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಾವು ಸತ್ಯ ಪತ್ತೆ ನೈಟ್ ಮಲಗಿದಾಗ ಏನಾರು ಹೆಚ್ಚು ಕಮ್ಮಿ ಆದರೆ ಪ್ರಾಣಕ್ಕೆ ಯಾರು ಹಾರಿಗಾರ? ಯಾವ ಅಧಿಕಾರಿ ಸಮಸ್ಯೆ ಬರ್ತಿದೆ ಅಂತ ಬಂದಿದ್ದಾರೆ? ಯಾವ ಅಧಿಕಾರಿಗಳು ಇಲ್ಲಿದ್ದಾರೆ? ಯಾವ ಅಧಿಕಾರಿಗಳು BDO ಆಗಿರ್ಬೋದು, ಪ್ರತಿಯೊಬ್ಬ ಗ್ರಾಮದವರಾಗಿರ್ಬೋದು, ಗ್ರಾಮ ಸಮಸ್ಯೆ ಅಂತಂತ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಬಂದು ಇವ್ರ ಸಮಸ್ಯೆಗಳನ್ನ ಯಾರು ಅಂತ ಕೇಳಲ್ಲ. ಇಲ್ಲಿ ಕೇಳ್ತಾ ಇಲ್ಲ, ಏನಿಲ್ಲ. ಬಂದು ಏನಾರು ಕಂಪ್ಲೇಂಟ್ ಫೋನ್ ಮಾಡಿದ್ರೆ ನಮಗೇನು ಹೊಡೆದಾಕ್ಬಿಡ್ತಾರೆ ಅಂತ ಪೊಲೀಸರು ಫೋನ್ ಮಾಡಿದ್ರೆ ಪೊಲೀಸರು ಬಂದು ನಿಂತ್ಕೊತಾರೆ. ಅದ್ರ ಸಿಫತ್ ಇವ್ರನ್ನ ಕಳಿಸ್ತಾರೆ. ಇದಕ್ಕೆ ಯಾರು ಹೊಡೆ? ಏನಾರು ಹೆಚ್ಚು ಕಮ್ಮಿ ಆದ್ರೆ ಇವ್ರುಗಳಿಗೆ ಪ್ರಾಣಕ್ಕೆ ಹಂಗಾರೆ ಬೆಲೆನೇ ಇಲ್ವಾ? ಅಥವಾ ಈ ಸಿಲಿಂಡರ್ಗಳನ್ನ ಸಮಸ್ಯೆ ಏಜೆಂಟ್ಗಳನ್ನ ಮಾಡ್ಕೊಂಡಿರೋ ತಪ್ಪ, ಅಥವಾ ಇವರೆಲ್ಲ ಬೇಕು ಅಂತ ಏಜೆಂಟ್ ಮಾಡ್ಕೊಂಡಿದ್ದಾರೆ? ಏನು ಸಮಸ್ಯೆ ಇದು? ಇದಕ್ಕೆ ಸಮಸ್ಯೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬರಬೇಕು. ಏಜೆಂಟ್ಗಳು ಬೇಕಿಲ್ಲ. ಬೇರೆ ಯಾರಿಗಾರು ಏಜೆಂಟ್ ಕೊಟ್ಟು ನಮ್ಮ ಸಮಸ್ಯೆಗಳನ್ನ, ನಮ್ಮ ಗ್ರಾಮಕ್ಕೆ ಬರೋಂಥ ಸಿಲಿಂಡರ್ಗಳು ಪ್ರತಿಯೊಬ್ಬ ಕಿತ್ತೂರು, ರಾವಂದೂರು ಎಲ್ಲೇ ಆಗಿರೋ ಬೇಲ್ಕುಪ್ಪೆಲ್ಲೂ ಕೂಡ ಸಮಸ್ಯೆ ಇಲ್ಲ. ಎಲ್ಲ ಕಡೆಯಲ್ಲೂ ಸಮಸ್ಯೆಗಳು ಬರ್ತಾನೆ ಇದೆ. ಎಲ್ಲೂ ಸಮಸ್ಯೆ ಇಲ್ಲ. ಇದೊಂದು ಪೇಟೆ ಕೂಡ ಸಮಸ್ಯೆ ಏನಕ್ಕೆ?
ಇವ್ರು ಮಾಡ್ಕೊಂಡಿರೋಂಥದ್ದು OTP ನಂಬರ್ಗಳನ್ನ ಕಳಿಸ್ನೇ ಸಮಸ್ಯೆ ಮಾಡಿಕೊಂಡು ನಮ್ಮಗಳ ಪ್ರಾಣಕ್ಕೆ ಕುತ್ತು ತಂದು ನಿಲ್ಲಿಸಿದ್ದಾರೆ. ಮನೇಲಿ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಹೆಂಗಸರ ಮಕ್ಕಳು ವಯಸ್ಸಾದವ್ರು ಕಾಫಿ ಟೀ ಕೊಡೋಕ್ಕಾಗ್ತಾಯಿಲ್ಲ, ವಯಸ್ಸಾದವ್ರಿಗೆ ನೀರು ಕೊಡೋಕ್ಕಾಗ್ತಾಯಿಲ್ಲ. ಅಡುಗೆ ಮಾಡಿ ಅಂದರೆ ಯಾವ ರೀತಿ ಹೆಂಗಸರುಗಳು ಮನೇಲಿ ಮಾಡ್ಕೊಡ್ತಾರೆ. ಇವತ್ತು ಪರಿಸ್ಥಿತಿ ಆ ಥರ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಇದು ಉತ್ತರ ಕೊಡಬೇಕು, ಇವರೆಲ್ಲರಿಗೂ ಗ್ರಾಮಕ್ಕೆ ನ್ಯಾಯ ಕೊಡಬೇಕು. ದಯವಿಟ್ಟು ಆದಷ್ಟು ಅಧಿಕಾರಿಗಳು ಬಂದು ಉತ್ತರ ಕೊಡಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ.